ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟುಡೇಸ್ ಫ್ರೈಡೇ ಮಾರ್ನಿಂಗ್. ನಾನಿದ್ದೀನಿ ಇವತ್ತು ಶೃಂಗೇರಿ ಶಾರದಾಂಬ ಟೆಂಪಲಲ್ಲಿ. ಇವಾಗ ಟೈಮ್ ಬಂದು ಮಾರ್ನಿಂಗ್ 7:45 ಆಗಿದೆ. ಅಕ್ಷರಾಭ್ಯಾಸ ಅನ್ನೋದು ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋಕ್ಕಿಂತ ಮುಂಚೆನೆ ಮಾಡಿಸೋ ಒಂದು ಆಚರಣೆ ಆಗಿದೆ. ಅದಕ್ಕೋಸ್ಕರ ನಾವು ಕೂಡ ಇವತ್ತು ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಬಂದಿದ್ದೀವಿ. ನಾನು ಈ ವಿಡಿಯೋದಲ್ಲಿ ಅಕ್ಷರಾಭ್ಯಾಸದ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿಲ್ಲಿ ದೇವಸ್ಥಾನ ಒಳಗಡೆ ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ಶಾರದಾಂಬ ಟೆಂಪಲ್ ಇದೆ. ಶಾರದಾಂಬ ಟೆಂಪಲ್ ರೈಟ್ ಸೈಡಲ್ಲಿ ಸೇವಾ ರೆಸಿಪ್ಟ್ ಕೌಂಟರ್ ಅಂತ ಇದೆ. ಇಲ್ಲಿ ನಮಗೆ ಅಕ್ಷರಾಭ್ಯಾಸಕ್ಕೆ ಬೇಕಾಗಿರೋ ಟಿಕೆಟು ನಮ್ಗೆ ಇಲ್ಲಿ ಸಿಗುತ್ತೆ. ಇದು 7:30 ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ 7:30 ಇಲ್ಲಿ ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅಕ್ಷರಾಭ್ಯಾಸ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ದೇವಸ್ಥಾನದ ಆಪೋಸಿಟ್ ಅಲ್ಲಿರೋ ಮಂಟಪದಲ್ಲೇ ಅಕ್ಷರಾಭ್ಯಾಸ ಮಾಡಿಸೋದು. ನಾವು ಬರೋ ಅಷ್ಟರಲ್ಲೇ ಆಗಲೇ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಿತ್ತು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಡ್ರೆಸ್ ಕೋಡ್ನ ಫಾಲೋ ಮಾಡಬೇಕಾಗುತ್ತೆ. ಹಾಗೆ ಇಲ್ಲೂ ಕೂಡ ಟ್ರೆಡಿಷ್ನಲ್ ಆಗಿ ಬರಬೇಕು. ಇಲ್ಲಿ ಅಕ್ಷರಾಭ್ಯಾಸಕ್ಕೆ ಟಿಕೆಟ್ಗೆ 500 ತಗೊಳ್ತಾರೆ. ಹಾಗೆಯೇ ಒಳಗೆ ಹೋಗ್ತಿದ್ದಂಗೆ ಸ್ಲೇಟು ಮತ್ತು ಬಳ್ಪ ಮತ್ತು ಒಂದು ಪ್ಲೇಟಲ್ಲಿ ಅಕ್ಕಿ ಮತ್ತು ಅರ್ಶಿನದ ಕೊಂಬು ಏನಿರುತ್ತೆ ಅವರೇ ಕೊಡ್ತಾರೆ ನಮಗೆ. ಹಾಗೆಯೇ ಅವರು ಮೈಕಲ್ಲಿ ಮಂತ್ರ ಹೇಳ್ಕೊಡ್ತಾರೆ. ನಾವು ಅದೇ ರೀತಿ ಮಂತ್ರ ಹೇಳ್ತಾ ಅಕ್ಷರಾಭ್ಯಾಸನ ನಾವು ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಅಪ್ಪ ಅಮ್ಮ ಕುತ್ಕೋಬೇಕು. ನಾನು ನಮ್ಮ ಅತ್ತೆ ನಮ್ಮ ಮಾವನ್ನ ಕೂರಿಸಿದ್ದೆ. ಯಾಕೆ ಅಂದರೆ ಅವರು ದೊಡ್ಡವರ ಆಶೀರ್ವಾದ ಸಿಗಲಿ ಅಂತ ಕಾರಣಕ್ಕೆ ನಾನು ನಮ್ಮ ಅತ್ತೆ ನಮ್ಮ ಮಾವರನ್ನ ಕೂರಿಸಿದ್ದೆ ಪೂಜೆಗೆ. ಮೊದಲಿಗೆ ತಾಯಿ ಮಡ್ಲು ಮೇಲೆ ಕೂರಿಸ್ಬಿಟ್ಟು ಗುರುದೇವೋ ನಮಃ ಮತ್ತು ಸರಸ್ವತಿಯೇ ನಮಃ ಅಂತ ಬರೆಸ್ತಾರೆ ಅಕ್ಕಿ ಮೇಲೆ. ಅದಾದಮೇಲೆ ತಂದೆ ಮಡ್ಲಲ್ಲಿ ಕೂರಿಸ್ಕೊಂಡು ಓಂ ಗಣೇಶಾಯ ನಮಃ ಶಾರದೆಯ ನಮಃ ಅಂತ ಸ್ಲೇಟ್ ಮೇಲೆ ಬರೆಸ್ತಾರೆ. ಹಾಗೆಯೇ ಮತ್ತೆ ಇಲ್ಲಿ ನಾವು ಮಕ್ಕಳಿಗೆ ಬರ್ಸಿದಂತಹ ಸ್ಲೇಟು ಮತ್ತು ಬಳಪ ಏನಿದೆ ಇದನ್ನು ನಮಗೇ ವಾಪಸ್ ಕೊಡ್ತಾರೆ. ಹಾಗೆ ಪ್ಲೇಟು ಮತ್ತು ಅಕ್ಕಿನ ಅವರೇ ವಾಪಸ್ ಇಸ್ಕೊಳ್ತಾರೆ. ಅಲ್ಲಿ 500 ಕೊಟ್ಟು ಟಿಕೆಟ್ ತೊಗೋಬೇಕಾದ್ರೆ ನಮಗೆ 2 ಟಿಕೆಟ್ ಕೊಟ್ಟಿರ್ತಾರೆ. ಒಂದು ಒರಿಜಿನಲ್ಲು, ಒಂದು ಡೂಪ್ಲಿಕೇಟ್ 2 ಕೊಟ್ಟಿರ್ತಾರೆ. ಒಂದು ಟಿಕೆಟ್ನ ನಾವಿಲ್ಲಿ ಅಕ್ಷರಾಭ್ಯಾಸಕ್ಕೆ ಕೊಟ್ವಿ ಅಂತ ಅಂದರೆ ಇಲ್ಲಿ ಸ್ಲೇಟು ಮತ್ತು ಬಳ್ಪ ಅಕ್ಕಿ ಪ್ಲೇಟು ಏನಿದೆ ಅದನ್ನು ಕೊಡ್ತಾರೆ. ಇನ್ನೊಂದು ಡೂಪ್ಲಿಕೇಟ್ ಟಿಕೆಟ್ ಏನಿದೆ ಅದನ್ನು ನಾವು ಹಾಗೆ ಇಟ್ಕೊಂಡಿರಬೇಕು. ಅಕ್ಷರಾಭ್ಯಾಸ ಮುಗಿದ ಮೇಲೆ ಪ್ರಸಾದ ಕೌಂಟ್ರಿಗೆ ಹೋಗ್ಬಿಟ್ಟು ನಾವು ಟಿಕೆಟ್ ಏನಿದೆ ಅದನ್ನು ತೋರಿಸಿದ್ವಿ ಅಂತಂದರೆ ಅಕ್ಷರಾಭ್ಯಾಸ ಮಾಡಿಸಿರೋ ಪ್ರಸಾದನ ಅವ್ರು ನಮಗೆ ಕೊಡ್ತಾರೆ. ಅಕ್ಷರಾಭ್ಯಾಸ ಎಲ್ಲ ಮುಗೀತು. ಅಕ್ಷರಾಭ್ಯಾಸ ಮುಗಿದ ಮೇಲೆ ನಾನು ನನ್ನ ಹಸ್ಬೆಂಡು ನಾವಿಬ್ಬರು ಸ್ವಲ್ಪ ಬರ್ಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬರ್ಸಿದ್ವಿ. ಪೂಜೆ ಎಲ್ಲ ಮುಗಿದ ಮೇಲೆ ಕೆಲವರು ಮಕ್ಕಳು ಕೈಯಿಂದ ಬುಕ್ಕು ಮತ್ತು ಪೆನ್ನ ದಾನ ಕೊಡಿಸಿದ್ರು. ನನಗೆ ಗೊತ್ತಿದ್ದರೆ ತೊಗೊಂಡೋಗ್ತಿದ್ದೆ. ಅಲ್ಲೂ ಕೂಡ ಸ್ವಲ್ಪ ವಿಚಾರಿಸ್ದೆ, ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಕೊಡೋದಕ್ಕಾಗಲಿಲ್ಲ. ನೀವೇನಾದರೂ ಕೊಡಬೇಕು ಅಂತ ಇದ್ದರೆ ನೀವು ಮೊದಲೇ ತೊಗೊಂಡು ಬಂದು ಇಲ್ಲಿ ಪೂಜೆ ಮುಗಿದ ಮೇಲೆ ದಾನ ಕೊಡ್ಬೋದು. ಪೂಜೆ ಎಲ್ಲ ಮುಗಿದ ಮೇಲೆ ಅಮ್ಮನ ದರ್ಶನ ಮಾಡ್ಕೊಂಡ್ವಿ. ದೇವಸ್ಥಾನದೊಳಗಡೆ ವಿಡಿಯೋ ಮತ್ತು ಫೋಟೋಗ್ರಫೀಸ್ ಏನು ಅಲೋ ಇಲ್ಲ ಅಂತ ಅಂದಿದ್ದಕ್ಕೆ ನಾನು ಯಾವುದೇ ಫೋಟೋ ವಿಡಿಯೋ ತೆಗ್ದಿಲ್ಲ. ಹೊರಗಡೆ ಬರ್ತಿದ್ದಂಗೆ ಅಲ್ಲಿ ತೋರಣ ಗಣಪತಿ ಅಂತ ಇತ್ತು. ಅದ್ರ ಪಕ್ಕ ಒಂದು ಗೋಪುರ ಥರ ಚಿಕ್ಕದಾಗಿ ಒಂದು ಕಟ್ಟಿದ್ರು. ಅದು ತುಂಬಾ ಚೆನ್ನಾಗಿತ್ತು. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಇದು ಸುಮ್ಮನೆ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ. ಈ ಶೃಂಗೇರಿ ಶಾರದಾಂಬ ದೇವಸ್ಥಾನ ಏನಿದೆ ಕರ್ನಾಟಕದ ಪ್ರಮುಖವಾದ ದೇವಸ್ಥಾನಗಳಲ್ಲಿ ಇದು ಒಂದಾಗಿದೆ ಅಂತಲೇ ಹೇಳ್ಬೋದು. ದೇವಸ್ಥಾನದ ಆನೆಗಳಿವು. ಒಂದಾನೆ ಹೆಸರು ಶ್ರೀಲಕ್ಷ್ಮಿ, ಇನ್ನೊಂದಾನೆ ಹೆಸರು ಜಯಲಕ್ಷ್ಮಿ ಅಂತೆ. ದುಡ್ಡೇನಾದರೂ ಕೊಟ್ಟರೆ ತಲೆ ಮೇಲೆ ಆಶೀರ್ವಾದ ಮಾಡ್ತಿತ್ತು. ಇವಾಗ ನಾವು ವಿದ್ಯಾಶಂಕರ ದೇವಸ್ಥಾನ ನೋಡೋಕ್ಕೆ ಅಂತ ಬಂದ್ವಿ. ಇನ್ನು ಶೃಂಗೇರಿ ಶಾರದಾ ಪೀಠವನ್ನು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಶ್ರೀ ಆದಿ ಶಂಕರಾಚಾರ್ಯರು ಸ್ಥಾಪಿಸಿರ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ ಇದು. ಇದು ತುಂಗಾ ನದಿ ದಡದಲ್ಲಿದೆ ಈ ದೇವಸ್ಥಾನ. ಇಲ್ಲಿ ಸುತ್ತಮುತ್ತ 1 ಡಜನ್ಗಿಂತ ಹೆಚ್ಚು ದೇವಸ್ಥಾನಗಳಿದ್ದಾವೆ ಅಂತ ಹೇಳ್ತಾರೆ. ಇಲ್ಲಿ ನಾವು 2 ಪ್ರಮುಖ ದೇವಸ್ಥಾನಗಳನ್ನ ನಾವು ನೋಡ್ಬೋದು. ವಿದ್ಯಾಶಂಕರ ದೇವಸ್ಥಾನ ಮತ್ತು ಶಾರದಾ ದೇವಿ ದೇವಸ್ಥಾನ ಏನಿದೆ ಇವೆರಡು ನಾವಿಲ್ಲಿ ನೋಡ್ಬೋದು. ಹಾಗೆಯೇ ನಾವು ಕೂಡ ಕೆಲವೊಂದು ಫೋಟೋಸ್ನ ತಗೊಂಡ್ವಿ. ಮಳೆ ತುಂಬ ಇದ್ದಿದ್ದರಿಂದ ನದಿ ಫುಲ್ ತುಂಬಿತ್ತು. ಹಾಗಾಗಿ ಮೀನುಗಳೆಲ್ಲ ಏನು ನೋಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಯಾವುದೋ ಒಂದು ಹಳೆ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಾನು ನನ್ನ ಮಗುಂಗೆ ಫಿಶಸ್ ಎಲ್ಲ ತೋರಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ಆದರೆ ಇಲ್ಲಿ ಒಂದು ಫಿಶಸ್ಸು ಇರಲಿಲ್ಲ. ಅದು ಅಲ್ಲದೆ ಇಲ್ಲಿ ಲಾಕ್ ಮಾಡಿಬಿಟ್ಟಿದ್ರು ಕೆಳಗಡೆ ಹೋಗಂಗಿಲ್ಲ ಅಂತ. ಇನ್ನೇನು ಹೊರಡೋಣ ಅಂತ ಹೊರಟ್ವಿ. ನೋಡಿ, ಮಳೆ ಸ್ಟಾರ್ಟ್ ಆಯಿತು. ಆಗಲೇ ನಾನು ಏನು ಹೇಳಿದೆ, ಅಕ್ಷರಾಭ್ಯಾಸದ ಇನ್ನೊಂದು ಡೂಪ್ಲಿಕೇಟ್ ರೆಸಿಪ್ಟ್ ಏನಿದೆ ಅದನ್ನು ನಾವಿಲ್ಲಿ ಪ್ರಸಾದ ಕೌಂಟ್ರಲ್ಲಿ ತೋರಿಸಿ ಇವಾಗ ಪ್ರಸಾದ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಅಮ್ಮನ ಪ್ರಸಾದ ತೊಗೋಬೇಕು.
ಇಲ್ಲಿ ಅನ್ನ ಸಾಂಬಾರು, ಮೊಸರು ಅನ್ನ, ಪಾಯಸ ಮತ್ತು ಬಿಸಿಬೇಳೆಬಾತ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಊಟದ ಹಾಲು ಎಷ್ಟು ಕ್ಲೀನಾಗಿದೆ. ಈ ಕಡೆ ನೋಡಿ ತಟ್ಟೆ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಈ ಥರ ಜೋಡ್ಸೋಕ್ಕೆ ಪ್ರೊಫೆಷ್ನಲ್ಲೇ ಆಗಿರಬೇಕು. ನಾವೆಲ್ಲಾದರೂ ಒಂದು ತಟ್ಟೆ ತೊಗೊಳಕ್ಕೆ ಹೋದರೆ ಎಲ್ಲನೂ ಬೀಳ್ಸಿರ್ತೀವಿ. ಇಲ್ಲಿನ ದೇವಸ್ಥಾನ ಸೇವೆಗಳು ಏನಿದೆ ನೀವು ಈ ಚಾರ್ಟಲ್ಲಿ ನೋಡ್ಕೋಬೋದು. ನೋಡಿ ಎಲ್ಲನೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನನ್ನ ಪ್ರಕಾರ ಎಲ್ಲ ಡೀಟೇಲ್ಸು ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಶೃಂಗೇರಿಲಿ ಎಲ್ಲನೂ ಮುಗಿಸ್ಕೊಂಡು ಇವಾಗ ನಾವು ಹೊರನಾಡಿಗೆ ಹೊರಟಿದ್ದೀವಿ. ಮಳೆ ಬಂದಿರೋದ್ರಿಂದ ವ್ಯೂ ಮಾತ್ರ ಸೂಪರಾಗಿತ್ತು ನೋಡೋಕ್ಕೆ. ಎಲ್ಲಿ ನೋಡಿದ್ರೂ ಫಾಗೇ ಇತ್ತು. ಹಾಗೆ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಮಧ್ಯೆ ಮಧ್ಯೆ ತುಂಬಾ ಫಾಲ್ಸ್ ಸಿಗ್ತಾ ಇತ್ತು. ಇದು ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಮಾತ್ರ ನಿಲ್ಲಿಸಿದ್ವಿ. ಹಾಗೆ ಅಲ್ಲಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ನ ನಾನು ನೋಡ್ತಾ ಇದ್ದೆ. ಒಂದೊಂದು ಫೋಟೋಸ್ನು ತಕ್ಕೊಂಡೆ ಹಂಗೆ ನಾನು. ಈ ಫ್ಲವರ್ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಕಲರ್ ಅಂತೂ ಸೂಪರ್ ಆಗಿತ್ತು. ಅದಕ್ಕೋಸ್ಕರ ನಾನು ಇದನ್ನ ತೊಗೊಂಡು ಬಂದೆ. ನನ್ನ ಮಗ ಅದನ್ನು ಇಸ್ಕೊಂಡ ನನ್ನಿಂದ. ಅಷ್ಟರಲ್ಲೇ ಹೊರನಾಡು ಬಂತು. ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಕೂಡ ಫೋಟೋಸ್ನ ತೆಗಿಯಂಗಿರಲಿಲ್ಲ. ಹಾಗಾಗಿ ಅಲ್ಲೇ ಸ್ಟ್ರೈಟಾಗಿ ಕಾಣ್ತಿತ್ತು ಅಮ್ಮ ಅಂತ ಅಲ್ಲೇ ಒಂದು ಫೋಟೋ ತೆಗ್ದೆ. ದೇವಸ್ಥಾನದ ಎದುರುಗಡೆನೇ ಒಂದು ಬೆಟ್ಟ ಇತ್ತು. ಅಲ್ಲಿ ಎಷ್ಟು ಚೆನ್ನಾಗಿ ಪಿಕಾಕ್ ಹೋಗ್ತಿತ್ತು ಅಂದರೆ ಕೇಳಿ ನೀವು ಕೂಡ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗೋವರೆಗೂ ಬಾಯ್ ಬಾಯ್.